ವೆಲ್ಕಮ್ ಬ್ಯಾಕ್. ಕೊಲೆ ಕೇಸಲ್ಲಿ ಜೈಲಲ್ಲಿ ಬೆಂಡಾಗಿರುವ ದರ್ಶನ್ಗೆ ಈಗ ಐಟಿ ಟೆನ್ಷನ್ ಕೂಡ ಶುರುವಾಗಿದೆಯಂತೆ. ಬೇಲ್ ನಿರೀಕ್ಷೆಯಲ್ಲಿದ್ದ ಕಾಟೇರನಿಗೆ ಐಟಿ ಶಾಕ್ ಎದುರಾಗಿದ್ದು ಇವತ್ತು ಮತ್ತು ನಾಳೆ ಐಟಿ ವಿಚಾರಣೆ ನಡೆಯುತ್ತೆ. ಯಾಕೆ, ಕಾರಣ ಏನು, ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಜೈಲಲ್ಲಿರೋ ದರ್ಶನ್ಗೆ ಐಟಿ ಟೆನ್ಷನ್. ಇಂದು ಮತ್ತು ನಾಳೆ ಡಿ ವಿಚಾರಣೆ. ಬಳ್ಳಾರಿ ಜೈಲಲ್ಲಿರೋ ದರ್ಶನ್ ಜಾಮೀನಿಗಾಗಿ ಪರಿತಪಿಸುತ್ತಿದ್ದಾನೆ. ಶುಕ್ರವಾರ ಅದೇನಾಗುತ್ತೋ ಏನೋ, ಬೇಲ್ ಸಿಗುತ್ತಾ ಇಲ್ವಾ ಅನ್ನೋ ಟೆನ್ಷನ್ ನಲ್ಲಿದ್ದಾನೆ. ಈ ಮಧ್ಯೆ ದಾಸನಿಗೆ ಐಟಿ ಟೆನ್ಷನ್ ಕೂಡ ಶುರುವಾಗಿದೆ. ಇಂದು ಮತ್ತು ನಾಳೆ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ಗೆ ಐಟಿ ಡ್ರಿಲ್ ಮಾಡಲಿದೆ. ಜೈಲಿನಲ್ಲಿ ದರ್ಶನ್ ವಿಚಾರಣೆ ನಡೆಸಲು ಕೋರ್ಟ್ ಅನುಮತಿ ಪಡೆದಿರುವ ಐಟಿ ಅಧಿಕಾರಿಗಳು ಇಂದು ಮತ್ತು ನಾಳೆ ಐಟಿ ಡ್ರಿಲ್ ನಡೆಸಲಿದೆ. ರೇಣುಕಾ ಕೊಲೆ ಬಳಿಕ ಶವ ಸಾಗಿಸಲು 30 ಲಕ್ಷ ಹಣ ಕೊಟ್ಟಿರೋದು ತನಿಖೆಯಲ್ಲಿ ಬಯಲಾಗಿತ್ತು. ಅಲ್ಲದೆ ಪೊಲೀಸರು ತನಿಖೆ ವೇಳೆ 85 ಲಕ್ಷ ಹಾರ್ಡ್ ಕ್ಯಾಶ್ ವಶಪಡಿಸಿಕೊಂಡಿದ್ರು. ಹತ್ಯೆ ನಡೆದ ಬಳಿಕ ಶವ ಸಾಗಿಸಲು ಲಕ್ಷಾಂತರ ರೂಪಾಯಿ ಹಣ ವ್ಯಯಿಸಲಾಗಿತ್ತು. ದೊಡ್ಡ ಮೊತ್ತದ ಬಗ್ಗೆ ಕಾಟೇರನ ವಿಚಾರಣೆ. ಇಡೀ ಕೃತ್ಯದ ಹಲವು ಹಂತಗಳಲ್ಲಿ ಹಣ ಹರಿದಾಡಿದೆ ಎಂಬುದು ತನಿಖೆ ವೇಳೆ ಗೊತ್ತಾಗಿತ್ತು. ಕೃತ್ಯಕ್ಕೆ ಬಳಸಿದ್ದ ದೊಡ್ಡ ಮೊತ್ತದ ಹಣದ ಮೂಲದ ಬಗ್ಗೆ ಬಳ್ಳಾರಿ ಜೈಲಿನಲ್ಲಿ ಐಟಿ ಅಧಿಕಾರಿಗಳು ದರ್ಶನ್ ವಿಚಾರಣೆ ನಡೆಸಲಿದ್ದಾರೆ. ರೇಣುಕಾ ಸ್ವಾಮಿ ಕೊಲೆ ಕೇಸ್ ಮುಚ್ಚಿ ಹಾಕುವ ಯತ್ನಕ್ಕಾಗಿ ನಟ ದರ್ಶನ್ ಲಕ್ಷ ಹಣ ಖರ್ಚು ಹಾಕಿದ್ದಾರೆ ಎನ್ನಲಾಗ್ತಿದೆ. 84 ಲಕ್ಷ ಹಣವನ್ನ ಪೊಲೀಸರು ಸೀಸ್ ಮಾಡಿದ್ರು. ಈ ಹಣ ಎಲ್ಲಿಂದ ಬಂತು ಎನ್ನುವ ತನಿಖೆಯನ್ನ ಐಟಿ ಅಧಿಕಾರಿಗಳು ನಡೆಸಲಿದ್ದಾರೆ. ಜಾಮೀನು ನಿರೀಕ್ಷೆಯಲ್ಲಿದ್ದ ದರ್ಶನ್ಗೆ ಈಗ ಐಟಿ ಅಧಿಕಾರಿಗಳ ಆತಂಕ ಎದುರಾಗಿದೆ. ಇದು ಇನ್ಯಾವ ಸ್ವರೂಪ ಪಡೆಯಲಿದೆ, ದರ್ಶನ್ ಇನ್ಯಾವ ಕೇಸಲ್ಲಿ ಲಾಕ್ ಆಗ್ತಾರೆ ಅಂತ ವಿಚಾರಣೆ ಬಳಿಕ ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದು ದರ್ಶನ್ ಅಭಿಮಾನಿಗಳು ನೋಡಲೇಬೇಕಾಗಿರುವಂತಹ ಸುದ್ದಿ. ಕೊಲೆ ಕೃತ್ಯವನ್ನ ಸಮರ್ಥಿಸಿಕೊಂಡಂತಹ ಪೊರ್ಕಿ ಫ್ಯಾನ್ಸ್ಗಳಿಗಾಗಿ ಇರುವಂತಹ ನ್ಯೂಸ್. ನಿಮ್ಮ ಅಣ್ಣನಿಗೋಸ್ಕರ ಜೈಲು ಪಾಲಾಗಿರುವ ಅವರ ಕಥೆಯನ್ನ ನೀವು ಕೂಡ ಮಿಸ್ ಮಾಡದೆ ನೋಡಲೇಬೇಕು. ನಿಮ್ಮ ಬಾಸ್ನ ನಂಬಿದ್ದಕ್ಕೆ ಅವರಿಗೆ ಎಂಥ ಸ್ಥಿತಿ ಬಂದಿದೆ ಗೊತ್ತಾ? ಹೇಗಿದೆ ಅವರ ಪರಿಸ್ಥಿತಿ? ಬೇಲ್ ಸಿಕ್ಕರೂ ಕೂಡ ಆಚೆ ಬರಕ್ ಆಗ್ತಾ ಇಲ್ಲ. ಕಾರಣ ಏನು, ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಹೀರೋ ನಂಬಿ ಹೋದವರು ಝೀರೋ. ಡಿ ಬಾಸ್ ನಂಬಿದ್ದಕ್ಕೆ ಸಿಕ್ಕಿದ್ದು ಬರೀ ಚೊಂಬು. ಈ ಬಂಡ ಭೂಪತಿಯದ್ದು ಬರೀ ಸಿನಿಮಾದಲ್ಲಷ್ಟೇ ಹೀರೋಯಿಸಂ. ಇವನು ನಿಜವಾದ ಹೀರೋ ಆಗಿದ್ರೆ ರೇಣುಕಾ ಸ್ವಾಮಿಯ ನೆತ್ತರು ಹರಿಸುತ್ತಿರಲಿಲ್ಲ. ಅಟ್ಲೀಸ್ಟ್ ಕೊಲೆ ಬಳಿಕ ಪೊಲೀಸರಿಗೆ ಹೋಗಿ ಸರೆಂಡರ್ ಆಗ್ತಿದ್ದ. ತಪ್ಪಾಗಿದೆ ಅಂತ ಕಾನೂನಿಗೆ ತಲೆಬಾಗ್ತಿದ್ದ. ಆದ್ರೆ ಈ ಪೊರ್ಕಿ ಮಾಡಿದ್ದು ಮನೆ ಹಾಳ ಕೆಲಸ. ಬಡವರ ಮಕ್ಕಳನ್ನ ಜೈಲಿಗೆ ಕಳಿಸೋ ತಗಡು ಕೆಲಸ. ಜಾಮೀನು ಸಿಕ್ಕರೂ ಇಲ್ಲ ಬಿಡುಗಡೆ ಭಾಗ್ಯ. ಡಿ ಬಾಸ್ ನಂಬಿದ್ದಕ್ಕೆ ಶ್ಯೂರಿಟಿಗೂ ಹಣವಿಲ್ಲ. ದರ್ಶನ್ಗಾಗಿ ರೇಣುಕಾ ಸ್ವಾಮಿ ಕೊಲೆ ಆರೋಪವನ್ನ ಮೂವರು ತಮ್ಮ ಮೈ ಮೇಲೆ ಎಳೆದುಕೊಂಡಿದ್ರು. ಕಾಕಿ ಮುಂದೆ ಹೋಗಿ ನಾವೇ ರೇಣುಕಾ ಸ್ವಾಮಿಯನ್ನ ಕೊಂದಿದ್ದು ಅಂತ ಶರಣಾಗಿದ್ರು. ಆದ್ರೀಗ ಆ ಮೂವರು ಆರೋಪಿಗಳಿಗೆ ಬೇಲ್ ಸಿಕ್ಕಿದೆ. ಕೇಶವ ಮೂರ್ತಿ, ಕಾರ್ತಿಕ್, ನಿಖಿಲ್ಗೆ ಜಾಮೀನು ಸಿಕ್ಕಿದೆ. ಆದರೆ ದುರಂತ ನೋಡಿ, ಬೇಲ್ ಸಿಕ್ಕು 3 ದಿನವಾದರೂ ಕೂಡ ಇವರ ಬಳಿ ಶ್ಯೂರಿಟಿಗೆ 2 ಲಕ್ಷ ಹಣವಿಲ್ಲ. ಜೈಲಿನಿಂದ ಹೊರಬರಲಾಗದೆ ಮೂವರು ಕೋಣೆಯೊಳಗೆ ಒದ್ದಾಡ್ತಿದ್ದಾರೆ. ದರ್ಶನ್ ಕೈದಿ ನಂಬರ್ ಟ್ಯಾಟೋ ಹಾಕಿಸಿಕೊಳ್ಳೋ ಪೊರ್ಕಿ ಅಭಿಮಾನಿಗಳೇ, ಒಂದು ಕೊಲೆಯನ್ನ ಸಮರ್ಥಿಸಿಕೊಳ್ಳೋ ಡೆವಿಲ್ ಫ್ಯಾನ್ಸ್ಗಳೇ, ನಿಮ್ಮ ಡಿ ಬಾಸ್ಗಾಗಿ ಜೈಲು ಪಾಲಾದವರನ್ನ ನೀವಾದ್ರೂ ಬಿಡಿಸ್ಕೊಂಡು ಬನ್ನಿ. ಬಡವರ ಮಕ್ಕಳಿಗೆ ನೆರವಾಗಿ ಪುಣ್ಯ ಕಟ್ಕೊಳ್ಳಿ. ಜಗದೀಶ್, ತುಮಕೂರು, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ತಿರುಪತಿ ತಿಮ್ಮಪ್ಪನ ಲಡ್ಡು ವಿವಾದ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದ್ದಾಗ ಸಹಜವಾಗಿ ರಿಪಬ್ಲಿಕ್ ಕನ್ನಡ ಆ ಕುರಿತು ಮಾಹಿತಿನ ಕೊಡ್ತಾ ಹೋಯಿತು. ಜೊತೆಗೆ ಪುರಾಣಗಳಲ್ಲಿ ಉಲ್ಲೇಖ ಆಗಿರುವಂತಹ ರೋಚಕ ಸಂಗತಿಗಳನ್ನ ನಿಮಗೆ ತಿಳಿಸೋ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದೀವಿ. ಶ್ರೀನಿವಾಸ ಕಲ್ಯಾಣ ಈ ಭೂಲೋಕದಲ್ಲಿ ನಡೆದ ಅದ್ಧೂರಿ ಮದುವೆ. ಅದಕ್ಕಾಗಿ ಚಂದದ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗಿತ್ತು. ಕಡು ಬಡತನದ ಮನೆಯಲ್ಲಿ ಹುಟ್ಟಿದ ಶ್ರೀನಿವಾಸ ಅದೆಷ್ಟು ಅದ್ಧೂರಿಯಾಗಿ ಮದುವೆ ಆದ ಗೊತ್ತಾ? ಬನ್ನಿ ನಾವು ತೋರಿಸ್ತೀವಿ.
ಆಹಾ, ಕಡು ಬಡವನ ಅದ್ಧೂರಿ ಕಲ್ಯಾಣ ಅದು. ಕುಬೇರ ತಟ್ಟನೆ ಸಾಲ ಕೊಟ್ಟಿದ್ಯಾಕೆ ಗೊತ್ತಾ? ತಿರುಪತಿ ತಿಮ್ಮಪ್ಪ ಅಂದ್ರೆ ಬೇಡಿದ್ದನ್ನ ನೀಡುವ ದೇವರು. 7 ಬೆಟ್ಟಗಳ ಮೇಲಿರುವ ಆತನನ್ನ ನಂಬಿ ದಿನಕ್ಕೆ ಸಾವಿರಾರು ಜನ ಹೋಗ್ತಾರೆ. ಇಷ್ಟಾರ್ಥ ಈಡೇರಿಸುವಂತೆ ಹಾಗೂ ಕಷ್ಟ ನಿವಾರಿಸುವಂತೆ ಬೇಡಿ ಹರಕೆಯನ್ನ ತೀರಿಸ್ತಾರೆ. ತಿಮ್ಮಪ್ಪನ ದೇವಾಲಯಕ್ಕೆ ದಿನಕ್ಕೆ ಕಡಿಮೆ ಅಂದ್ರೂ 2 ರಿಂದ 3 ಕೋಟಿ ರೂಪಾಯಿ ದೇಣಿಗೆ ಬರುತ್ತೆ. ಹಾಗಾಗಿ ಈ ದೇವಾಲಯವನ್ನ ಸಿರಿವಂತ ದೇವಾಲಯ ಅಂತ ಹೇಳಲಾಗುತ್ತೆ. ಇಷ್ಟೆಲ್ಲ ಸಂಪತ್ತಿನ ಒಡೆಯ ವೆಂಕಟೇಶ್ವರನ ಸಾಲ ಇನ್ನೂ ಕೂಡ ತೀರಿಲ್ವಂತೆ. ಲಕ್ಷ್ಮಿಯನ್ನ ಸಮಾಧಾನಗೊಳಿಸುವುದಕ್ಕೆ ಭೂಮಿಗೆ ಬಂದ ವಿಷ್ಣು ತಿರುಪತಿಯ ಅರಣ್ಯದಲ್ಲಿ ಬಡ ಮಹಿಳೆಯ ಮಗನಾಗಿ ಜನಿಸ್ತಾನೆ. ಪರ್ವತರಾಜನ ಮಗಳಾದ ಪದ್ಮಾವತಿಯಾಗಿ ಮರುಜನ್ಮ ಪಡೆದ ಲಕ್ಷ್ಮಿಯನ್ನ ಒಲಿಸಿಕೊಳ್ತಾನೆ. ಆದರೆ ರಾಜ ಮನೆತನದ ಯುವರಾಣಿಯನ್ನ ವರಿಸಲು ತಾನು ಅರ್ಹ ಅಂತ ವಿಷ್ಣು ಸಾಬೀತು ಮಾಡಬೇಕಿತ್ತು. ಕುಬೇರನಿಂದ ಸಾಲ ಪಡೆದ ವೆಂಕಟೇಶ್ವರ. ಶ್ರೀನಿವಾಸನ ಕರೆ ಬರುತ್ತಿದ್ದಂತೆಯೇ ಕುಬೇರ ಓಡೋಡಿ ಬಂದ. ನನಗೆ ಪದ್ಮಾವತಿಯ ಜೊತೆ ವೈಶಾಖ ಮಾಸದಲ್ಲಿ ವಿವಾಹ ನಡೆಯಲಿದೆ. ವಿವಾಹಕ್ಕೆ ಬೇಕಾದ ಅನುಕೂಲತೆಗಳನ್ನು ನೀನೇ ಮಾಡಬೇಕು. ಕಲಿಯುಗದಲ್ಲಿ ನನ್ನ ಭಕ್ತರು ಸಮರ್ಪಿಸುವ ಕಾಣಿಕೆಯಿಂದ ನಿನ್ನ ಸಾಲವನ್ನ ತೀರಿಸ್ತೀನಿ ಅಂತ ಶ್ರೀನಿವಾಸ ಹೇಳಿದ. ಆಗ ಕುಬೇರ ಹೇಳ್ತಾನೆ, ಓ ಶ್ರೀನಿವಾಸ, ಶ್ರೀಮನ್ ನಾರಾಯಣ, ಜಗನ್ನಾಥ, ನೀನು ನನ್ನಲ್ಲಿ ಧನ ಕೇಳುವುದಕ್ಕಿಂತ ಮಿಗಿಲಾದ ಭಾಗ್ಯವೇನಿದೆ? ಸಾಕ್ಷಾತ್ ಆ ಲಕ್ಷ್ಮೀಪತಿಗೆ ಸಾಲ ಕೊಡುವ ಭಾಗ್ಯ ಯಾರಿಗೆ ಸಿಗುತ್ತೆ? ತಪ್ಪದೇ ಕೊಡ್ತೀನಿ ಎಂದ. ಪ್ರಭು ಶ್ರೀನಿವಾಸನ ಮೊದಲ ಭಕ್ತ ಗರುಡ. ಕುಬೇರ ಹೋದೊಡನೆ ಶ್ರೀನಿವಾಸನು ಗರುಡನನ್ನ ಮನಸ್ಸಿನಲ್ಲೇ ನೆನೆದ. ಯಾಕಂದ್ರೆ ಗರುಡ ಶ್ರೀನಿವಾಸನ ಮೊದಲ ಭಕ್ತ. ಎಲ್ಲಾ ಸಮಯದಲ್ಲೂ ಶ್ರೀ ಸ್ವಾಮಿಯ ಆಜ್ಞೆಗಾಗಿ ರೆಕ್ಕೆ ಬಿಚ್ಚಿ ತಯಾರಾಗಿರುವ ಪ್ರಿಯ ಭಕ್ತ. ಶ್ರೀನಿವಾಸನು ನೆನೆದೊಡನೆ ಗರುಡ ಪ್ರತ್ಯಕ್ಷನಾದ. ಸ್ವಾಮಿ, ಏನು ನಿನ್ನ ಆಜ್ಞೆ ಅಂತ ವಿನಯದಿಂದ ಕೇಳಿದ. ಓ ಗರುಡ, ನಿನಗೊಂದು ಶುಭವಾರ್ತೆ. ನಾನು ಆಕಾಶರಾಜನ ಪುತ್ರಿ ಪದ್ಮಾವತಿಯನ್ನ ವರಿಸುತ್ತಿದ್ದೇನೆ. ಎಲ್ಲ ಲೋಕಗಳಿಗೆ ಹೋಗಿ ದೇವತೆಗಳನ್ನ ನನ್ನ ವಿವಾಹಕ್ಕೆ ಆಹ್ವಾನಿಸು ಎಂದ ಶ್ರೀನಿವಾಸ. ಆಗ ಗರುಡ ಹೇಳ್ತಾನೆ, ಸ್ವಾಮಿ, ಪರಂಧಾಮ, ಪರಮ ಪುರುಷ, ನಿನ್ನ ವಿವಾಹ ಈ ಜಗತ್ತಿಗೆಲ್ಲ ಮಹದಾನಂದದಾಯಕವು. ಶ್ರೀ ಲಕ್ಷ್ಮೀ ನಾರಾಯಣರ ವಿವಾಹ ಕಣ್ಣಾರೆ ನೋಡುವವರ ಅದೃಷ್ಟ ಏನೆಂದು ಹೇಳಲಿ? ನಿಮ್ಮ ವಿವಾಹದ ಬಗ್ಗೆ ತಿಳಿದವರ ಹಿಂದಿನ ಜನ್ಮಗಳ ಪಾಪಗಳೆಲ್ಲ ಸುಟ್ಟು ಬೂದಿಯಾಗುತ್ತೆ ಎಂದ. ಗರುಡ ಮೊದಲು ಕೈಲಾಸಕ್ಕೆ ಹೋಗಿ